ಲೋಕಾಯುಕ್ತರ ದಾಳಿಗೆ ಪಿಡಿಒ ಉಪಾಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತಿ 3 ಜನ ಸದಸ್ಯರ ಬಂಧನ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಎಸ್ ವೀಕ್ಷಕರೇ, ರಾಣೆಬೆನ್ನೂರು ತಾಲೂಕಿನ ಹಲಿಗೇರಿ ಗ್ರಾಮ ಪಂಚಾಯತಿ ಮೇಲೆ ಲೋಕಾಯುಕ್ತರು ಸೋಮವಾರ ಮಧ್ಯಾಹ್ನ 2:30ಕ್ಕೆ ದಾಳಿ ನಡೆಸಿ ಈ ಸ್ವತ್ತು ಉತ್ತಾರ ನೀಡಲು ಲಂಚ ಸ್ವೀಕರಿಸುವ ವೇಳೆ ಗ್ರಾಮ ಪಂಚಾಯತಿ ಪಿಡಿಒ ಉಪಾಧ್ಯಕ್ಷ ಹಾಗೂ 3 ಜನ ಸದಸ್ಯರನ್ನು ಬಂಧಿಸಿದ್ದಾರೆ. ಎನೆ ಪ್ಲಾಟ್ಗಳ ಈ ಸ್ವತ್ತು ಉತ್ತಾರ ನೀಡುವ ವಿಚಾರವಾಗಿ ಗ್ರಾಮ ಪಂಚಾಯತಿ ಹಲಿಗೇರಿಯಲ್ಲಿ 50 ಪ್ಲಾಟ್ಗಳಿಗೆ ಈ ಸ್ವತ್ತು ಎನೆ ಉತ್ತಾರ ನೀಡಲು 4,50,000 ರೂಪಾಯಿಗೆ ಮಾತುಕತೆಯಾಗಿತ್ತು. ಇದರಲ್ಲಿ 4 ಲಕ್ಷ ರೂಪಾಯಿಗಳನ್ನು ಸೋಮವಾರ ಮಧ್ಯಾಹ್ನ 2:30 ಸಮಯಕ್ಕೆ ಲಂಚ ಪಡೆಯುವ ಸಮಯದಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಕೆ ಮಂಜುನಾಥ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಮಲ್ಲಪ್ಪ ಬುದಿಯಾಳ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸೋಮಶೇಖರ್, ಪ್ರಸನ್ನ ಹಾಗೂ ಸೈಯದ್ ರೆಹಮಾನ್ ರನ್ನು ಹಾವೇರಿ ಜಿಲ್ಲಾ ಪೊಲೀಸರು ಸೋಮವಾರ ಮಧ್ಯಾಹ್ನ 2:30ಕ್ಕೆ ಇವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾವೇರಿ ಜಿಲ್ಲೆ ಲೋಕಾಯುಕ್ತರಾದಂಥ ಮಧುಸೂದನ್ ರವರ ನೇತೃತ್ವದಲ್ಲಿ ಸೋಮವಾರ ಮಧ್ಯಾಹ್ನ 2:30ಕ್ಕೆ 4 ಲಕ್ಷ ರೂಪಾಯಿ ಹಣ ಪಡೆಯುತ್ತಿದ್ದ ಪಿಡಿಒ ಕೆ ಮಂಜುನಾಥ, ಉಪಾಧ್ಯಕ್ಷರಾದಂಥ ಮಲ್ಲಪ್ಪ ಬುದಿಯಾಳ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸೈಯದ್ ರೆಹಮಾನ್, ಪ್ರಸನ್ನ ಮತ್ತು ಸೋಮಶೇಖರರನ್ನು ಬಂಧಿಸಿದ್ದಾರೆ. ಲೇಔಟ್ ಮಾಲೀಕರಾದಂಥ ನವೀನ್ ಅಂದನೂರ್ ಇವರಿಂದ ಲಂಚ ಪಡೆಯುವ ಸಮಯದಲ್ಲಿ ಆರೋಪಿಗಳನ್ನು ಲೋಕಾಯುಕ್ತರು ಬಂಧಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಲಿಗೇರಿ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದ್ದು, ಲೋಕಾಯುಕ್ತರ ಕಾರ್ಯಕ್ಕೆ ಹಲಿಗೇರಿ ಗ್ರಾಮ ಪಂಚಾಯತಿ ಜನರು ಹಾಗೂ ಸಂಘ ಸಂಸ್ಥೆಯ ಮುಖ್ಯಸ್ಥರು ಶ್ಲಾಘಿಸಿದ್ದಾರೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.